ಎಲ್ರಿಗೂ ನಮಸ್ಕಾರ. ಅಸ್ತಮ. ಅಸ್ತಮ ಇದ್ದಾಗ ನಮ್ಗೆ ಏನು ಮಾಡಕ್ಕೂ ಕೂಡ ಆಗಲ್ಲ. ಯಾವಾಗ್ಲೂ ಕೂಡ ಶಾರ್ಟ್‌ನೆಸ್ ಆಫ್ ಬ್ರೀತಿಂಗ್ ಇರುತ್ತೆ. ನಡೆಯೋಕ್ಕೂ ಆಗಲ್ಲ, ಕೂಡೋಕ್ಕೂ ಆಗಲ್ಲ. ನಮ್ಗೆ ಸ್ವಲ್ಪ ಮಲ್ಕೊಳ್ಳೋದಂದ್ರೆ ಮಲ್ಕೊಳ್ಳೋಕ್ಕೂ ಆಗಲ್ಲ. ಹಾಗೆ ಮತ್ತು ಸ್ವಲ್ಪ ಏನಾದ್ರೂ ಪೊಲ್ಯೂಷನ್ ಚೇಂಜ್ ಆದ್ರೂ ಕೂಡ ಫುಲ್ ಶಾರ್ಟ್‌ನೆಸ್ ಆಫ್ ಬ್ರೀತಿಂಗ್ ಆಗ್ತಾ ಇರುತ್ತೆ. ಸೊ, ಅಂತ ಸಂದರ್ಭದಲ್ಲಿ ಜೀವನೇ ಬಾಯಿಗೆ ಬಂದಂಗೆ ಆಗ್ತಾ ಇರುತ್ತೆ. ನಮ್ಗೆ ಉಸಿರುಗಟ್ತಾನೆ ಇರುತ್ತೆ. ಸೊ, ಇದೆಲ್ಲ ಆಗ್ಲಕ್ಕೆ ಕಾರಣ ಏನಂದ್ರೆ ಪೊಲ್ಯೂಷನ್ ಆಗಿರ್ಬೋದು, ಡಸ್ಟ್ ಆಗಿರಬಹುದು ಅಥವಾ ಈ ಯಾವುದಾದ್ರೂ ನೀವ್ದು ಏನಂತಾರೆ ಊದ್ ಹಾಕೋದು ಆಗೋದಾಗ್ಲಿ, ಅಗರಬತ್ತಿ ಹಚ್ಚೋದ್ರಲ್ಲಿ ಇದರಿಂದೆಲ್ಲ ಕೂಡ ಬಹಳಷ್ಟು ನಮ್ಗೆ ಏನ್ ಬಿ ಒಂದ್ ಸ್ವಲ್ಪ ಬಿ ಚೇಂಜಸ್ ಆದಾಗ ವೆದರ್‌ನಾಗ ಸ್ವಲ್ಪ ಬಿ ಕಡೆ ಚೇಂಜಸ್ ಆದಾಗ ನಮ್ಗೆ ಉಸಿರು ತಗೊಳಕ್ಕೆ ಆಗೋದಿಲ್ಲ. ಫುಲ್ ಉಸಿರುಗಟ್ದಂಗ ಆಗ್ತಾ ಇರುತ್ತೆ. ಸೊ, ಅಂತ ಸಂದರ್ಭದಲ್ಲಿ ನಮ್ ಏನೇ ಮಾಡಿದ್ರು ಕೂಡ ಅಸ್ತಮ ಹೋಗ್ತಾ ಇಲ್ಲ ಅಂತಂದಾಗ ನೀವು ಅರ್ಧ ಚಮಚ ಸಿನಮನ್ ಪೌಡರ್ ಅರ್ಧ ಚಮಚ ಮತ್ತು ಅರ್ಧ ಚಮಚ ಶುದ್ಧವಾದ ಜೇನುತುಪ್ಪವನ್ನು ತಂದು 2 ಚೆನ್ನಾಗಿ ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ಅನ್ನೋದು ಸತತವಾಗಿ ನೀವು 3 ತಿಂಗಳು ಸೇವಿಸುತ್ತಾ ಬಂದಲ್ಲಿ 100% ನಿಮ್ಮ ಅಸ್ತಮ ಹೊರಟು ಹೋಗುತ್ತೆ. ಮತ್ತು ನಿಮ್ಗೆ ಜೇನು ತಿನ್ಲಕ್ ಆಗಲ್ವಾ ಅಂತಂದಾಗ ಅರ್ಧ ಚಮಚ ಬೆಲ್ಲ, ಶುದ್ಧವಾದ ಬೆಲ್ಲ ಮತ್ತು ಅರ್ಧ ಚಮಚ ಸಿನಮನ್ ಪೌಡರ್ ಈ 2ನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಮುಂಜಾನೆ ಹಾಗೂ ಸಾಯಂಕಾಲ ಊಟದ ನಂತರ ನೀವು ಸತತವಾಗಿ ಸೇವಿಸುತ್ತಾ ಬಂದಲ್ಲಿ 3 ಮಂತ್ಸ್ ಸತತವಾಗಿ ಬಿಟ್ಟು ಬಿಡದೆ ನೀವು ಸೇವಿಸುತ್ತಾ ಬಂದಲ್ಲಿ ಅಸ್ತಮ ಸಂಪೂರ್ಣ ಹೊರಟೋಗುತ್ತೆ. ಮತ್ತು ಇದರ ಜೊತೆಯಲ್ಲಿ ನೀವು ಹಸಿ ಕೊಬ್ಬರಿ ಹಸಿ ಕೊಬ್ಬರಿಯನ್ನ ನೀವು ಎಳ್ನೀರಿನ ಹಸಿ ಕೊಬ್ಬರಿ ಆಗಿರ್ಬೋದು ಅಥವಾ ತೆಂಗು ಒಡೆದಿರುವ ಹಸಿ ಕೊಬ್ಬರಿ ಆಗಿರ್ಬೋದು. ಇದನ್ನ 50 ಗ್ರಾಂ ಡೈಲಿ ಸತತವಾಗಿ ಇದ್ರ ಜೊತೆಯಲ್ಲಿ 3 ತಿಂಗಳು ಸೇವಿಸುತ್ತಾ ಬಂದಲ್ಲಿ 100% ನಿಮ್ಮ ಅಸ್ತಮ ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರುತ್ತೆ ಮತ್ತು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ನೀವು ರಿಲ್ಯಾಕ್ಸ್ ಆಗಿ ಆಕ್ಸಿಜನ್ ಅನ್ನ ತಗೋಬಹುದು ಮತ್ತು ಆರಾಮ್ಸೆ ಸುಪಾರಿ ಪೋರ್ಷನ್ ಮಲ್ಕೋಬಹುದು. ನೀವು ಕಂಫರ್ಟ್ ಲೈಫ್ ಅನ್ನ ಎಂಜಾಯ್ ಮಾಡಬಹುದು. ನೀವು ಸಿನಮನ್ ಪೌಡರ್ ಅರ್ಧ ಚಮಚ ಮತ್ತು ಅರ್ಧ ಚಮಚ ಜೇನುತುಪ್ಪ ಚೆನ್ನಾಗಿ ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ಊಟದ ನಂತರ ಸೇವಿಸುತ್ತಾ ಬಂದಲ್ಲಿ 3 ಮಂತ್ ಮತ್ತು 3 ಮಂತ್ ಹಸಿ ಕೊಬ್ಬರಿಯನ್ನ ನೀವು ಎಳ್ನೀರಿನ ಕೊಬ್ಬರಿ ಆಗಿರ್ಬೋದು ಅಥವಾ ತೆಂಗು ಒಡೆದಿರೋ ಹಸಿ ಕೊಬ್ಬರಿ ಆಗಿರ್ಬೋದು ಅದು 50 ಗ್ರಾಂ ನೀವು ಸತತವಾಗಿ 3 ಮಂತ್ ಸೇವಿಸುತ್ತಾ ಬಂದಲ್ಲಿ ಅಸ್ತಮ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಮತ್ತು ನೀವು ರಿಲ್ಯಾಕ್ಸ್ ಬೇರೆ ಹಾಗೆ ಹೆಲ್ದಿ ಲೈಫನ್ನು ಎಂಜಾಯ್ ಮಾಡಬಹುದು. ಮತ್ತು ನೀವು ಬೇರೆ ಕೆಲಸನೂ ಮಾಡ್ಬೋದು, ಹೊರಗಡೆ ಓಡಾಡ್ಬೋದು, ಬೇರೆ ಆರಾಮ್ಸೆ ಎಂಜಾಯ್ ಮಾಡ್ಬೋದು ಅಂತ ಹೇಳುತ್ತಾ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.